ಮದುವೆಗೆ ಬಂದವರೆಲ್ಲ ಮದುಮಗನ ಹಾಕೊಂಡು ಸರಿಯಾಗಿ ಗುಮ್ಮಿದ್ರು. ಬನ್ನಿ ನಮ್ಮ ಸ್ನೇಹಿತನ ಮದುವೆ ಆಗಿತ್ತು ಅಂತ ನೋಡ್ಕೊಂಬರೋಣ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನೀನೇನು ನೋಡಿ ನೋಡಿ ನೋಡಿ, ಬೇರೆಯವ್ರ ಮದ್ವೆಲಿ ಈ ರೀತಿ ಅಲ್ಲಾಡ್ಸ್ತಾ ಕೂತಿದ್ದ. ಈಗ ಇವನ್ ಮದ್ವೆಗೆ ಅಲ್ಲಾಡ್ಸೋಕೆ ಅಂತಾನೆ ಬೇರೆಯವ್ರನ್ನ ದುಡ್ಡು ಕೊಟ್ಟಿ ಕರ್ಸಿದ್ದಾರೆ. ಇದೆಲ್ಲ ಓಕೆ, ಹುಡುಗಿನ ಬಿಟ್ಟು ನಾನೊಬ್ನೇ ಫೋಟೋ ಶೂಟ್ ಮಾಡಿಸ್ಕೋತೀನಿ ಅಂತ ಸ್ಟೇಜ್ ಹತ್ತಿದ್ದ. ಈ ವಿಷಯ ನಮ್ಮ ಬ್ಯಾಚಿಗೆ ಗೊತ್ತಾಗ್ತಿದ್ದಂತೆ ರೌಂಡ್ ಟೇಬಲ್ ಮೀಟಿಂಗ್ ಕರೆದು ಗಂಡಿನ ಕಾಲರ್ಗೆ ಕೈ ಹಾಕಿ ವಾರ್ನಿಂಗ್ ಕೊಟ್ವಿ. ಆಗ ನಡೆದಿದ್ದೆ ಇದು. ಮುತ್ತಿನಂಥ ಹೆಂಡತಿ ಎಂದು ಮನೆಯಾರತಿ. ನನ್ನ ಗೆಳೆಯನಿಗೆ ಉಡುಗೊರೆ ಕೊಡೋಕೆ ಅಂತ ಹಿರಿಯೂರಿನ MS ಜ್ಯುವೆಲರಿಯಿಂದ ಬೆಳ್ಳಿ ಬ್ರಾಸ್ಲೆಟ್ ನ ತಂದಿದ್ದೆ. ಇವರಲ್ಲಿ ಉತ್ತಮ ಗುಣಮಟ್ಟದ ಚಿನ್ನಾಭರಣ ಅತಿ ಕಡಿಮೆ ಬೆಲೆಗೆ ದೊರೆಯುತ್ತೆ. ನಿಮ್ಗಳಿಗೂ ಏನಾದ್ರೂ ಅಗತ್ಯ ಇದ್ದಲ್ಲಿ ಒಮ್ಮೆ ಭೇಟಿ ಕೊಡಿ. ಎಲ್ಲರ ಬ್ಯಾಚಲ್ಲೂ ಲೇಟ್ ಕಮ್ಮರ್, ಲೇಜಿ ಫೆಲೋ, ಸೋಂಬೇರಿ ಎಕ್ಸೆಟ್ರಾ ಅಂತ ಬೈಸ್ಕೊಳ್ಳೋ ಸ್ನೇಹಿತ ಇದ್ದೇ ಇರ್ತಾನೆ. ನಮ್ ಬ್ಯಾಚಲ್ಲಿ ಅದು ಇವನೇ. ಇವನ್ ವಾಕಿಂಗ್ ಸ್ಟೈಲ್ ನೋಡ್ತಾ ಇದ್ರೆ ಒಂದ್ ಡೈಲಾಗ್ ನೆನಪಿಗೆ ಬರುತ್ತೆ ಅಲ್ವಾ? ಬಸ್ರಿ ಹೆಂಗ್ಸ್ ಬಂದಂಗ್ ಗೊತ್ತಿಯಲ್ಲೋ. ಹುಡುಗರ ಜೀವನನೇ ಇಷ್ಟು. ಮಂತ್ ಎಂಡ್ ಆದ್ರೆ ಸ್ಯಾಲ್ರಿ ಯಾವಾಗ ಬೀಳುತ್ತಪ್ಪ ಅಂತ ಕಾಯೋದು, ಕಮಿಟ್ ಆದ್ರೆ ಹುಡುಗಿ ಯಾವಾಗ ಮೆಸೇಜ್ ಮಾಡ್ತಾಳಪ್ಪ ಅಂತ ಕಾಯೋದು, ಮದ್ವೆಗೆ ಹೋದ್ರೆ ಊಟ ಯಾವಾಗ ಇಡ್ತಾರಪ್ಪ ಅಂತ ಕಾಯೋದು. ಇಷ್ಟೆಲ್ಲದ್ರ ನಡುವೆ ಮದ್ವೆ ಸುಸೂತ್ರವಾಗಿ ನಡೀತು. ಮತ್ತೆ ಮುಂದಿನ ವ್ಲಾಗ್ ನಲ್ಲಿ ಸಿಗ್ತೀನಿ. ನನ್ನ ಈ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ.